ಜಗತ್ತಿನಲ್ಲಿ ಸನಾತನ ಧರ್ಮ ಉಳಿಯಬೇಕಾದ್ರೆ ಮಠಮಾನ್ಯಗಳು ಇರಬೇಕೆಂದು ವಿಧಾನ ಪರಿಷತ್ನ ಸದಸ್ಯೆ ಭಾರತಿ ಶೆಟ್ಟಿ ತಿಳಿಸಿದರು. ಸೋಮವಾರಪೇಟೆ ತಾಲೂಕಿನ ಶನಿವಾರ ಸಂತೆ ಸಮೀಪದ ಆಲೂರು ಸಿದ್ದಾಪುರ ಬಳಿಯ ತಪೋಕ್ಷೇತ್ರ ಮನೆಹಳ್ಳಿ ಮಠದಲ್ಲಿ 14ನೇ ವರ್ಷದ ಗುರುಸಿದ್ಧ ವೀರೇಶ್ವರ ಮಹಾರಥೋತ್ಸವ ಧಾರ್ಮಿಕ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರಸ್ತುತ ಸಂದರ್ಭದಲ್ಲಿ ಮಠಮಾನ್ಯಗಳು ಧಾರ್ಮಿಕ ಚಿಂತನೆಯ ಜೊತೆಗೆ ಸಮಾಜಮುಖಿ ಚಿಂತನೆ ಹಾಗೂ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸ್ತಾ ಇರುವುದು ಅತ್ಯಂತ ಸಂತಸದ ವಿಷಯ. ಆ ನಿಟ್ಟಿನಲ್ಲಿ ಮಠಮಾನ್ಯಗಳು ಆಧ್ಯಾತ್ಮಿಕ ಕೇಂದ್ರಗಳಷ್ಟೇ ಅಲ್ಲ, ಅವು ನೆಮ್ಮದಿಯ ತಾಣಗಳು ಕೂಡ ಆಗಿವೆ ಎಂದು ಭಾರತಿ ಶೆಟ್ಟಿ ಹೇಳಿದರು. ಸ್ವಾಮೀಜಿಗಳ ಬಗ್ಗೆ ಮಾತಾಡ್ತಾರೆ, ಸೀರಿಯಲ್ ನೋಡಿ ಟೀಕೆ ಮಾಡ್ತಾರೆ, ಸಿನಿಮಾದಲ್ಲಿ ಟೀಕೆ ಮಾಡ್ತಾರೆ, ಧಾರ್ಮಿಕವಾಗಿ ಅರ್ಚಕರಿಗೆ ವಾಕ್ ಟೀಕೆ ಅಂತ ಹೇಳಿದ್ರೆ ಒಂದು ಕಡೆ ನಾನು ನೋಡ್ತೇನೆ ತಮಾಷೆ ಮಾಡ್ತಾ, ಅರ್ಚಕರ ಕಣ್ಣು ಆರತಿ ತಟ್ಟೆ ಮೇಲೆ ಇರ್ತದೆ ಅಂತ ಹೇಳ್ತಾರೆ. ಈ ರೀತಿ ಗುರುಗಳು ಇವತ್ತು ನಾವೇನು ನಮ್ಮ ಮೈಯಲ್ಲಿ ಹರಿಯುತ್ತಿರುವುದು ಋಷಿ ರಕ್ತ, ಕಶ್ಯಪ ಬ್ರಹ್ಮರ ರಕ್ತದಿಂದ. ಅವ್ರು ಹೇಳ್ಬೋದು ಮಂಗನಿಂದ ಮಾನವ ಅಂತ, ಮಂಗನಿಂದ ಮಾನವ ಆಗಿಲ್ಲ ನಾವು. ಒಂದು ಬೆಂಕಿ ಪೆಟ್ಟಿಗೆ ಇದೆ, ಆ ಬೆಂಕಿ ಪೆಟ್ಟಿಗೆಯಿಂದ ಬೆಂಕಿ ಬರ್ಬೇಕಾದ್ರೆ ಸುಮ್ಮನೆ ಬೆಂಕಿ ಪೆಟ್ಟಿಗೆ ತೋರಿಸಿದ್ರೆ ಬೆಂಕಿ ಬರೋದಿಲ್ಲ, ಅದನ್ನು ಉಜ್ಜಿದ್ರೆ ಮಾತ್ರ ಬೆಂಕಿ ಬರುದು. ನಮ್ಮಲ್ಲಿ ಹರಿಯುವುದು ಮಂಗನಿಂದ ಮಾನವನ ರಕ್ತ ಅಲ್ಲ, ಕಶ್ಯಪ ಬ್ರಹ್ಮರ ರಕ್ತ ನಮ್ಮಲ್ಲಿ ಹರಿಯುವುದು, ನಮ್ಮ ಧಮನಿಯಲ್ಲಿ. ಆದ್ರಿಂದ ಆ ಒಂದು ಜಾಗೃತಿಯನ್ನ ನಾವು ಮಾಡಿದ್ರೆ ಮಾತ್ರ, ಯಾಕೆಂದ್ರೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ನಾನು ಯಾವಾಗ ಧರ್ಮ ನಾಶ ಆಗ್ತೇನೆ ಆವಾಗ ಧರ್ಮವನ್ನು ರಕ್ಷಣೆ ಮಾಡಲಿಕ್ಕೆ ನಾನು ಅವತರಿಸ್ತೇನೆ ಅಂತ. ಕಲಿಯುಗದಲ್ಲಿ ಇದ್ದೇವೆ, ಕಲ್ಪಿಯಾಗಿ ನಾನು. ಕೋಲಾರ ಜಿಲ್ಲಾ ನ್ಯಾಯಾಧೀಶರಾದ ಜಯಶ್ರೀ ಮಾತನಾಡಿ, ಬೆಳ್ಳಿ ಬಂಗಾರ ಹಣ ಆಸ್ತಿ ಇದ್ಯಾವುದು ನಿಜವಾದ ಸಂಪತ್ತಲ್ಲ. ನಮಗೆ ಎಲ್ಲವನ್ನ ದಯಪಾಲಿಸಿರುವ ಭಗವಂತನ ಸ್ಮರಣೆಯೇ ನಿಜವಾದ ಸಂಪತ್ತು. ಭಗವಂತನ ಸ್ಮರಣೆಯಿಂದ ಯಾವಾಗ ವಿಮುಖರಾಗ್ತೇವೆ ಅಂದೇ ಆಪತ್ತು ಎಂದರು. ಸಾಕಷ್ಟು ಹಣವನ್ನ ಲೌಕಿಕ ಒಂದು ಆಸೆ ತೀರ್ಸ್ಕೊಳ್ಳಿಕ್ಕೆ ನಾವು ಬಳಸ್ತೇವೆ. ಆದ್ರೆ ಈ ಪುಸ್ತಕವನ್ನ ಖರೀದಿ ಮಾಡಿ ಓದಿ ಜ್ಞಾನಾರ್ಜನೆ ಮಾಡ್ಕೊಳ್ಳಿ. ನಿಮ್ಮ ಅಕ್ಕಪಕ್ಕದ ಸ್ನೇಹಿತರಿಗೆ, ಬಂಧು ಬಳಗದವರಿಗೆ ಎಲ್ಲ ಗಿಫ್ಟ್ ಮಾಡಿ ಫ್ರೆಂಡ್ಸ್. ಸಾಹಿತ್ಯ ಬೆಳವಣಿಗೆ ಆಗ್ಬೇಕಾಗುತ್ತೆ. ಎಷ್ಟು ಜನ ಸಾಹಿತಿಗಳು ಎಂತೆಂಥ ಪುಸ್ತಕ ರಚನೆ ಮಾಡಿದ್ರೆ ನಾವು ಓದಿದ್ದೀವ. ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಮಾತನಾಡಿ, ಮಠಮಾನ್ಯಗಳು ಸಮಾಜದ ಸಾಂಸ್ಕೃತಿಕ, ಧಾರ್ಮಿಕ ಮತ್ತು ಶೈಕ್ಷಣಿಕ ಕೇಂದ್ರಗಳಾಗಿ ಉಳಿಯಬೇಕು ಎಂಬುದು ಅನೇಕರ ಅಭಿಪ್ರಾಯವಾಗಿದೆ ಎಂದರು. ಮನೆಹಳ್ಳಿ ಮಠಾಧೀಶರಾದ ಮಹಾಂತ ಶಿವಲಿಂಗ ಸ್ವಾಮೀಜಿಯವರು ಮಾತನಾಡಿ, ಶ್ರೀ ಕ್ಷೇತ್ರ ಅಭಿವೃದ್ಧಿ ಹೊಂದುತ್ತಾ ಸಾಗಿ ಬರ್ತಾ ಇರುವ ಬಗ್ಗೆ ವಿವರಣೆಯನ್ನ ನೀಡಿ ಮಹಾರಥೋತ್ಸವಕ್ಕೆ ಆಗಮಿಸಿದ ಗಣ್ಯರು ಹಾಗೂ ಭಕ್ತಾದಿಗಳನ್ನು ಸ್ವಾಗತಿಸಿದರು. ಈ ಜಿಲ್ಲೆಯ ಎಲ್ಲ ಸ್ವಾಮೀಜಿಗಳು, ಅರಮೇರಿ ಸ್ವಾಮೀಜಿಯವರು, ಕಿರಿಕೋಡ್ಲಿ ಸ್ವಾಮೀಜಿಯವರು, ಕಲ್ಮಠದ ಸ್ವಾಮೀಜಿಯವರು, ಪ್ರತಿಯೊಬ್ಬರು ಇಲ್ಲಿ ಯಾರ್ಯಾರು ಎಲ್ಲ ಸ್ವಾಮೀಜಿಗಳು, ಬೆಟ್ಟತ್ಪುರ ಮಠದವರು ಆಗ್ಬೋದು, ತೊರೆನೂರು ಮಠದವರು ಆಗ್ಬೋದು, ಎಲ್ಲ ಪೂಜ್ಯರು ಕೂಡ ಇಲ್ಲಿ ಒಂದು ಸ್ವಾಮಿಯ ಒಂದು ಸಾನ್ನಿಧ್ಯ ಇರ್ತಕ್ಕಂಥ ವಿಷಯ ಅವರಿಗೆ ಗಮನಕ್ಕೆ ಬಂದಾಗ ಎಲ್ಲರೂ ಕೂಡ ನೀವಿರಿ, ನಾವು ಜೊತೆಲಿ ಇದ್ದೀವಿ, ನೀವು ಇಲ್ಲಿಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಸಾಗಿ, ನಾವೆಲ್ಲ ಜೊತೆಲಿದ್ದೀವಿ ಅಂತ ಹೇಳಿ ಅಂದು ಆಶೀರ್ವಾದ ಮಾಡತಕ್ಕಂಥದ್ದು. ಹಾಗೇನೆ ಇವತ್ತೇನು ಮುಳ್ಳೂರಿನಲ್ಲಿ ಬಸವಲಿಂಗ ಸ್ವಾಮೀಜಿಯವರು ಇದ್ದಾರೆ, ಅವರು ಇವತ್ತು ಕಾರ್ಯಕ್ರಮದಲ್ಲಿ, ಇಲ್ಲಿ ಸಭಾ ಕಾರ್ಯಕ್ರಮದಲ್ಲಿ ಇರಬೇಕಾಗಿತ್ತು, ಕಾರಣಾಂತರದಿಂದ ಅವರು ಮುಳ್ಳೂರಿಗೆ ತೆರಳಿದ್ದಾರೆ. ಅವರು ಈ ಒಂದು ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಪ್ರಾರಂಭ ಆಗಲಿಕ್ಕೆ ಮೂಲ ಕಾರಣಕರ್ತರು. ಈ ಸಂದರ್ಭ ಕ್ಷೇತ್ರಕ್ಕೆ ಸಹಕಾರ ನೀಡಿದ ಗಣ್ಯರಿಗೆ ಸನ್ಮಾನ ನಡೆಯಿತು. ಕಾರ್ಯಕ್ರಮದಲ್ಲಿ ಅರಮೇರಿ ಕಳಂಚೇರಿ ಮಠಾಧೀಶರಾದ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿ, ಕಲ್ಲು ಮಠಾಧೀಶರಾದ ಮಹಾಂತ ಸ್ವಾಮೀಜಿ, ಕಿರಿಕೊಡ್ಲಿ ಮಠಾಧೀಶರಾದ ಸದಾಶಿವ ಸ್ವಾಮೀಜಿ, ಕೆಸತೂರು ಮಠಾಧ್ಯಕ್ಷರಾದ ಬಸವರಾಜೇಂದ್ರ ಸ್ವಾಮೀಜಿ, ಜಿಲ್ಲಾ ಪಂಚಾಯತ್ನ ಉಪ ಕಾರ್ಯದರ್ಶಿ ಚಂದ್ರಶೇಖರ್, ಹಿರಿಯ ಸಾಹಿತಿ ಮೋಹನ್ ಪಾಳೆಗಾರ್, ಬೆಂಬತ್ತಿ ಸುರೇಶ್, ಶಕ್ತಿ ದಿನಪತ್ರಿಕೆಯ ಮುಖ್ಯ ಸಂಪಾದಕ ಬಿಜಿ ಅನಂತ ಶಯನ, ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷ ಲೋಕೇಶ್ ಸಾಗರ್, ಕೊಡಗು ವಿವಿಯ ಕನ್ನಡ ಉಪನ್ಯಾಸಕ ಜಮೀರ್ ಅಹಮದ್ ಮತ್ತಿತರರು ಪಾಲ್ಗೊಂಡಿದ್ದರು.